ಮಾತಾಡ್ತೇನೆ. ಮುಖ್ಯವಾಗಿ ಇಂದಿನ ಬಹಳ ಸುಂದರ, ಬಹಳ ಎಲ್ಲ ಅತಿಥಿಗಳ ಹೆಸರನ್ನು ಹೇಳಲಿಕ್ಕೂ ಹೋಗೋಲ್ಲ, ಎಲ್ಲ ಅತಿಥಿಗಳಾಗಿ ಇಲ್ಲಿ ಇದ್ದೀರಿ. ಆದ ಕಾರಣ ಎಲ್ಲ ಮುಖ್ಯ ವ್ಯಕ್ತಿಗಳಿರುವಂಥದ್ದು. ಆದ್ದರಿಂದ ಈ ಒಂದು ಸಭಾ ಕಾರ್ಯಕ್ರಮ ಮುಖ್ಯವಾಗಿ ಈ ಹರೇಕಳ ಗ್ರಾಮ ಎನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಈ ಹರೇಕಳ ಗ್ರಾಮ ಪುಣ್ಯವಾಹಿನಿ ನೇತ್ರಾವತಿ ನದಿಯ ತಟದಲ್ಲಿರುವಂತಹ ಒಂದು ಪ್ರಕೃತಿ ಸೌಂದರ್ಯದ ಒಂದು ಊರದು. ಒಂದು ವಿಚಾರ, ಬಹಳ ಸುಂದರವಾದಂಥ ಈ ಬಯಲನ್ನು ನೋಡಿದರೆ ಅಲ್ಲಿ ತೆಂಗು, ಕಂಗು ಮತ್ತು ಮೆಣಸು ಬಹಳ ಫೇಮಸ್. ಅದು ಹರೇ ಪರಿಯಾಳ ಮುಂಚಿನ ಬಂಡ ಭಾರಿ ಬುದರ್ ಹೋಯ್ ನಾವು ಅಂಚಿದ್ರೆ ಆ ರೀತಿಯ ಒಳ್ಳೆಯ ಬೆಳೆಗಳನ್ನೆಲ್ಲ ಬೆಳೆಸ್ತಕ್ಕಂಥ ಊರು ಅಂದರೆ ಹರೇಕಳದ ಊರು. ಇನ್ನೊಂದು ವಿಶೇಷ ಇಲ್ಲಿ ಎಂಥದ್ದು ಅಂದರೆ ಈ ಹರೇಕಳ ಗ್ರಾಮ, ಈ ಊರಿನಲ್ಲಿ ಇದೊಂದು ಸರ್ವಧರ್ಮ ಸಮನ್ವಯದ ಆದರ್ಶ ಇರತಕ್ಕಂಥ ಊರು. ಇದು ಎಲ್ಲ ಜಾತಿ ಧರ್ಮ ವರ್ಗದ ಜನಗಳು ಪರಸ್ಪರ ಸಹಕರಿಸಿಕೊಂಡು ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಬದುಕಿದಂತಹ ಊರು ಅಂದರೆ ಈ ಹರೇಕಳ ಗ್ರಾಮ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಊರಿನಲ್ಲಿ ಇದೀಗ ಮಜೀದ್ರವರ ಈ ಕುಟುಂಬದವರೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈ ಹಸುಗಳನ್ನು ಸಾಕುವುದು ಎನ್ನುವಂಥದ್ದು ಇದು ಬಹಳ ಪುಣ್ಯದ ಕೆಲಸ. ಯಾಕಂದರೆ ಈಗ ತಾನೇ ಅಲ್ಲಿ ಪ್ರಸ್ತಾಪಿಸಿದರು, ನಮ್ಮ ಎಲ್ಲ ಧರ್ಮ ಗ್ರಂಥಗಳು ಹರೀಶರೇ ಹೇಳುತ್ತೇನೆಂತಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ನಾವು ಇದೆಲ್ಲ ಈ ಒಂದು ಮಾತಿಗೆ ಒಂದು ಅರ್ಥವನ್ನು ಕೊಡುವಂಥ ಒಂದು ಪ್ರಾಣಿ ಅಂತಂದರೆ ಅದು ಒಂದು ದನ. ಯಾಕೆಂತಂದರೆ ಈ ಕಾಡು ಬೆಟ್ಟಗಳಲ್ಲಿ ಸಂಚರಿಸಿ ಹಸಿರಾದಂತಹ ಹುಲ್ಲನ್ನು ಮೇದು ಅಮೃತ ಸಮಾನವಾದಂತಹ ಹಾಲನ್ನು ಕೊಡ್ತಕ್ಕಂಥದ್ದು ಈ ದನಗಳು. ಅದರಲ್ಲಿ ಇರುವಂಥ ಪ್ರತಿಯೊಂದು ವಸ್ತುವು ಕೂಡ ಅಮೃತ, ಅದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಅದರ ಗೋಮೂತ್ರ ಇರ್ಬೋದು, ಗೋಮಯ ಇರ್ಬೋದು, ಈ ಗೋಮಯು ಕೂಡ ಅದು ಒಂದು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ನಮ್ಮ ಹಿರಿಯರು ಅದಕ್ಕೆ ದೇವತಾಂಶವನ್ನು ಕಂಡುಕೊಂಡವರು. ಆದ್ದರಿಂದ ಯಾವುದೇ ಜಾತಿ ಧರ್ಮ ವರ್ಗದ ಜನಗಳೇ ಇರಲಿ, ಅದನ್ನು ಯಾವತ್ತೂ ಕೂಡ ಕಡೆಗಣಿಸುವಂತಿಲ್ಲ. ಆದ ಕಾರಣ ಒಂದು ದನವನ್ನು ಸಾಕುವುದು ಅಂದರೆ ಬಹಳ ದೊಡ್ಡ ಸಮಸ್ಯೆ ಅದು. ಯಾಕೆಂದರೆ ಅಷ್ಟು ಕಷ್ಟ ಉಂಟು. ಅದರಲ್ಲಿ ಕೂಡ ಈ 100 ದನಗಳನ್ನು ಇಲ್ಲಿ ಸಾಕುವುದು ಇವರ ಮೈಮುನರವರ ಒಂದು ದೊಡ್ಡ ಸಾಧನೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಪುಣ್ಯದ ಕಾರ್ಯವನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಆದ ಕಾರಣ ಊರ ಸಮಸ್ತರ ಪರವಾಗಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಇನ್ನು ಕೊನೆಯ ಮಾತು ಎಂತಂದರೆ ಇಲ್ಲಿ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಇದು ಬಹಳ ಉಪಯುಕ್ತವಾದಂತಹ ಒಂದು ಕಾರ್ಯ. ಯಾಕೆ ಇದೊಂದು ಉಪಯುಕ್ತ ಕಾರ್ಯ ಅಂದರೆ ನಮ್ಮಲ್ಲಿ ಸದ್ದಿಲ್ಲದ ಸಾಧಕರು ಅಂತ ಇರ್ತಾರೆ. ಸದ್ದಿಲ್ಲದ ಸಾಧಕರು ಅವರು ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ, ಆದರೆ ಅವರನ್ನು ಗುರುತಿಸುವಂಥ ಜನಗಳಿಲ್ಲ. ಆದರೆ ಅವರನ್ನು ಗುರುತಿಸುವಂಥ ಜನಗಳು ಯಾರು ಅಂತಂದರೆ ಅವರು ಪತ್ರಕರ್ತರು. ಈಗ ಉದಾಹರಣೆಗೆ ಹೇಳುತ್ತಿದ್ರೆ, ಒಬ್ಬ ಹಾಜಬ್ಬ ಎನ್ನುವಂಥ ಒಬ್ಬ ವ್ಯಕ್ತಿ ಈ ಹರೇಕಳದಲ್ಲಿ ಗ್ರಾಮದಲ್ಲಿ ಇದ್ದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಂದರೆ ಅವರನ್ನು ಗುರುತಿಸಿದವರೊಬ್ಬರು ಪತ್ರಕರ್ತರು. ಆದ ಕಾರಣ ಪತ್ರಕರ್ತರ ಶಕ್ತಿಯನ್ನು ನಾವು ಇಲ್ಲಿ ಯಾವತ್ತೂ ಕೂಡ ಮರೆಯುವಂತಿಲ್ಲ. ಅವರಿಗೆ ಅಷ್ಟು ಅದ್ಭುತವಾದಂಥ ಶಕ್ತಿ ಇದೆ. ಆದ ಕಾರಣ ಅನ್ಸಾರ್ ಇನೊಳ್ಳಿಯವರು ಇಂದು ಏನು ಮಾಡಿದ್ದಾರೆ ಅಂತಂದರೆ ಈ ಸದ್ದಿಲ್ಲದ ಸಾಧಕರನ್ನು ಗುರುತಿಸಿ ಅವರನ್ನು ತನ್ನ ಪುಸ್ತಕದಲ್ಲಿ ದಾಖಲೀಕರಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಂದರೆ ಅನ್ಸಾರ್ ಇನೊಳ್ಳಿಯವರನ್ನು ನಾನು ಈ ಸಂದರ್ಭದಲ್ಲಿ ಈ ಊರಿನ 10 ಸಂಸ್ಥರ ಪರವಾಗಿ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇನೆ. ಇದು ಮುಖ್ಯವಾಗಿ ಅದರಲ್ಲಿ ಏನಾದರೂ ತಪ್ಪುಗಳು ಇರ್ಬೋದು. ಯಾಕೆಂದರೆ ಮನುಷ್ಯ ಸ್ವಭಾವ, ನಾವೊಂದು ಪುಸ್ತಕವನ್ನು ರಚಿಸುವಾಗ ಇನ್ನು ಕೆಲವೊಂದು ವಿಚಾರಗಳು ಬಿಟ್ಟು ಹೋಗಿರ್ಬೋದು. ಬಿಟ್ಟು ಹೋಗಿದ್ದನ್ನು ನಾವು ದೊಡ್ಡ ವಿಷಯ ಅಂತ ತಗೊಳ್ಳದೆ ಇದ್ದದ್ದನ್ನು ನಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಆಲೋಚಿಸಿಕೊಂಡು ಅದನ್ನು ನಾವು ಪ್ರೋತ್ಸಾಹಿಸುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಮೂಲಕ ಏನೇನು ಪುಸ್ತಕದ ಮೂಲಕ ದಾಖಲೀಕರಣ ಆಗ್ತದೋ ಅದಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಹಕರಿಸಬೇಕು. ಯಾರೆಲ್ಲ ಈ ಊರಿನಲ್ಲಿ ಸಾಧಕರಿದ್ದಾರೆ ಅವರನ್ನು ಗುರುತಿಸುವಂಥದ್ದು, ಪ್ರೋತ್ಸಾಹಿಸುವಂಥ ಕೆಲಸ ಆಗಲಿ. ಈ ಮಜೀದ್ರವರು ಮಜೀದ್ರವರು ಒಳ್ಳೆಯ ದಾನಿಗಳು. ಯಾಕಂದರೆ ನಮ್ಮಲ್ಲಿ ಒಂದು ಮಾತಿದೆ, ಅವರ ಪ್ರತಿದಿನವೂ ಕೂಡ ಅವರು ಮಾಡ್ತಕ್ಕಂಥದ್ದು ಪೂಜೆ. ನಿಸ್ವಾರ್ಥ ಪ್ರವೃತ್ತಿಯಿಂದ ತ್ಯಾಗ ಮನೋಭಾವನೆಯೊಂದಿಗೆ ನೊಂದ ಜನಗಳ ಕಣ್ಣೀರೊಲಿಸುವಂಥ ಕಾಯಕವೇ ಅದು ಈ ಪುಣ್ಯದ ಕಾರ್ಯ. ಅಂತಹ ಕಾಯಕವನ್ನು ಅವರು ಮಾಡ್ತಾ ಬಂದವರು ಮಜೀದ್ರವರು. ಅವರ ಆ ಪುಣ್ಯದ ಫಲವಾಗಿ ಅವರ ಕುಟುಂಬದವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ನೀಡಲಿ ಅಂತ ನನ್ನ ಸಂದರ್ಭದಲ್ಲಿ ಹಾರೈಸಿ, ಅನ್ಸಾರ್ ಇನೊಳ್ಳಿಯವರು ರಚಿಸಿದಂತಹ ಈ ಕೃತಿಗೆ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಶುಭವನ್ನು ಹಾರೈಸ್ತಾ ಇದ್ದೆ.